ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂತಹ ಕೆಲಸ ಆಗ್ತಾ ಇರುವಂಥದ್ದು ಒಂದು ಕಡೆ ಆದರೆ ಕೆಲವು ಸಂದರ್ಭದಲ್ಲಿ ಮಾತನಾಡಿರ್ತೀವಿ ನಮ್ಮಲ್ಲಿ ಇರುವಂತಹ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಿಲ್ಲ ಅನ್ನೋಂಥ ಮಾತು ಕೂಡ ಬರುತ್ತೆ. ಬಟ್ ಈಗ ಒಬ್ಬ ಅಂದರೆ ಸರಿಗಮಪ ವೇದಿಕೆ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಚಾಪನ ಮೂಡಿಸಿದಂತಹ ಲಹರಿ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಬ್ರ್ಯಾಡ್ ಸಿನಿಮಾಗೆ ಹಾಡು ಕೂಡ ಹಾಡಿದ್ದಾರೆ. ಹೇಳಿಮ್ಮ, ಅಂದರೆ ನಿಮ್ಮ ಜರ್ನಿಯ ಫಸ್ಟ್ ಸಿನಿಮಾ, ಫಸ್ಟ್ ಸಾಂಗು ಹೇಗೆ ಅನ್ನಿಸ್ತಾ ಇದೆ? ಜರ್ನಿ ಬಗ್ಗೆ ನೆನಪು ಮಾಡ್ಕೊಳ್ಳೋಂಥದ್ದಾದರೆ. ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಡೆಬ್ಯೂ ಸಾಂಗ್ ಇದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಐ ಆಮ್ ರಿಯಲಿ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಅಟ್ ದ ಸೇಮ್ ಮೂಮೆಂಟ್. ಲೈಕ್ ಜನ ಹೆಂಗೆ ರಿಸೀವ್ ಮಾಡ್ತಾರೆ, ನನ್ನ ಫಸ್ಟ್ ಸಾಂಗ್ ಹೆಂಗೆ ರಿಸೀವ್ ಮಾಡ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ ಅನ್ನೋದು ನನಗೂ ಕುತೂಹಲ ಇದೆ. ಐ ಆಮ್ ವೆಯ್ಟಿಂಗ್. ತುಂಬ ಚೆನ್ನಾಗಾಯಿತು ರೆಕಾರ್ಡಿಂಗ್ ಸೆಷನ್ಸ್ ಎಲ್ಲ. ಅಂದರೆ ತುಂಬ ಈಸಾಗಾಯಿತು. ಅರ್ಜುನ್ ಸರ್ ನನ್ನ ಜೊತೆಯಲ್ಲಿದ್ದರು. ಆಮೇಲೆ ಡೈರೆಕ್ಟರ್ ಸರ್ ಶಶಾಂಕ್ ಸರ್ ಅವರು ನನ್ನ ಜೊತೆಲಿದ್ದರು. ಇಟ್ ವಾಸ್ ಆಲ್ ಸ್ಮೂತ್, ತುಂಬ ರಿಲ್ಯಾಕ್ಸಿಂಗಾಗಿ ನೀಟಾಗಿ ನಡೀತು ರೆಕಾರ್ಡಿಂಗ್. ಅಂದರೆ ಇನ್ನೂ ಶಾಕಲ್ಲಿದ್ದೀನಿ. ನಾನು ಫಸ್ಟ್ ಡೆಬ್ಯೂ ಸಾಂಗೆ ಸಿದ್ ಶ್ರೀರಾಮ್ ಸರ್ ಜೊತೆ ಹಾಡೋಕ್ಕೆ ಸಿಕ್ತು ಅಂತ. ಐ ಆಮ್ ವೇಟಿಂಗ್ ನೀವೆಲ್ಲರೂ ಹೇಗೆ ರಿಸೀವ್ ಮಾಡಿ. ಸಿದ್ ಶ್ರೀರಾಮ್ ಅವ್ರ ಜೊತೆಗೆ ಹಾಡುವಂಥ ಅವಕಾಶ ಅಂದರೆ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇರುತ್ತೆ. ನಿಮಗೆ ಫಸ್ಟ್ ಡೆಬ್ಯೂ ಸಾಂಗು ಅವ್ರ ಜೊತೆಗೆ ಅಂದಾಗ ಹೇಗೆ ಅನಿಸಿತ್ತು? ಈಗ ರಿಲೀಸ್ ಕೂಡ ಆಗಿದೆ. ಹೇಗೆ ಅನ್ನಿಸ್ತಾ ಇದೆ? ಐ ಆಮ್ ಎಕ್ಸೈಟೆಡ್ ಸರಿ. ಇನ್ನು ತುಂಬ ಖುಷಿ ಇದೆ ನನಗೆ. ಅದ್ರ ಜೊತೆನೇ ಭಯನೂ ಇದೆ. ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಹೇಗೆಲ್ಲರೂ ರಿಸೀವ್ ಮಾಡ್ತಾರೆ ಅಂತ ಸಾಂಗ್ಸ್. ಪರ್ಟಿಕ್ಯುಲರ್ ಆಗಿ ವೇದಿಕೆ ಮೇಲೆ ನಿರ್ದೇಶಕರು ಒಂದು ಮಾತು ಹೇಳಿದ್ರು. ಅರ್ಜುನ್ ಜನ ಸರ್ ಮತ್ತು ಡೈರೆಕ್ಟ್ರು ಶ್ರೇಯಾ ಘೋಷಾಲ್ ಅವ್ರ ಮುಖಾಂತರ ಈ ಸಾಂಗ್ ಹಾಡಿಸ್ಬೇಕಿತ್ತು ಅನ್ನೋಂಥ ಪ್ಲ್ಯಾನ್ ಇತ್ತಂತೆ. ಶ್ರೇಯಾ ಘೋಷಾಲ್ ಅವರು ಕನ್ನಡದ ಶ್ರೇಯಾ ಘೋಷಾಲ್ ನೀವು ಆಗ್ತೀರಿ ಅನ್ನೋಂಥ ರೀತಿಯಲ್ಲಿ ಅಲ್ಲಿ ಮಾತನಾಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಏನು ಅನಿಸುತ್ತೆ? ಒಂದು ಕಡೆ ಖುಷಿ ಹೌದು, ಇನ್ನೊಂದು ಕಡೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನಾನು ಅವ್ರ ಲೆವೆಲ್ಗಂತೂ ಇಲ್ಲವೇ ಇಲ್ಲ. ನಾನು ಕಲಿಯೋಕ್ಕೆ ತುಂಬ ಇದೆ. ಮೋಟಿವೇಶನ್ ಹೌದು ಅದು. ಆ ಲೆವೆಲಿಗೆ ನಾನು ಹೋಗಬೇಕು ಅನ್ನೋದೊಂದು ಡ್ರೀಮ್. ಓಕೆ, ನಿಮ್ಮ ಜರ್ನಿಲಿ ಫೇವ್ರೇಟ್ ಸಾಂಗ್ ಯಾವುದಾಗಿತ್ತು? ಈಗ ಯಾವುದಾಗಿದೆ ಅಂತ ನಿಮ್ಮ ಫೇವ್ರೇಟ್ ಸಾಂಗ್? ನನ್ನ ಫೇವ್ರೆಟ್ ಸಾಂಗ್ ಅಂದರೆ ನಾನು ಎಲ್ಲ ಭಾಷೆದು ಕೇಳ್ತೀನಿ. ಫಾರ್ ನಾವು ಶ್ರೇಯಾ ಮ್ಯಾಮ್ದೇ ಜುಗ್ರಾಫಿಯಾ ಅಂತ ಹೇಳಿ ಸಾಂಗ್. ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ತುಂಬ ಚೆನ್ನಾಗಿದೆ. ನಾನು ರಿಪೀಟಲ್ಲಿ ಕೇಳ್ತಾ ಇದ್ದೀನಿ ಹಾಡು. ದ್ಯಾಟ್ ಈಸ್ ಮೈ ಟಾಪ್ ಫೇವ್ರೆಟ್. ನಾವು ಈಗ ನಿಮ್ಮ ಸಿನಿಮಾ ಜರ್ನಿಯ ಮೊದಲ ಸಾಂಗು. 2 ಲೈನು ಈ ಮುಖಾಂತರ TV 9 ಮುಖಾಂತರ ಚಿಕ್ಕದಾಗಿ ಹೇಳೋಣ. ನೀನು ಹತ್ತಿರ ಇದ್ದರೂ ಹುಡುಕುವೆ ನಿಂದನೆ ಅಂತ ಪರಿ ಸೆಳೆತ ನೀನು ಇನಿಯ. ನಿನ್ನ ಬದಲು ಬೇರೇನು ಸಿಕ್ಕರೂ ಪೇನ ನೀನೇ ನನ್ನ ನಾಡಿ ಮಿಡಿತ ಗೆಳೆಯ. ನಂತರ ಒಂದು ಜರ್ನಿಲಿ ಒಂದಿಷ್ಟು ಡ್ರೀಮ್ಸ್ ಇರುತ್ತೆ. 14 ವರ್ಷಕ್ಕೆ ಈ ರೀತಿ ಒಂದು ಅವಕಾಶ ಸಿಕ್ತು ಅನ್ನೋಂಥದ್ದನ್ನು ಹೇಳ್ತಾ ಇದ್ರು ಡೈರೆಕ್ಟ್ರು. ನಂತರದ ಜರ್ನಿ ಪ್ಲ್ಯಾನ್ಸ್ ಏನಿದೆ ಅಂತ? ಪ್ಲ್ಯಾನ್ ಅಂತ ಏನೂ ಇಲ್ಲ. ಅಂದರೆ ನಾನು ಕಲಿಯೋದಷ್ಟೇ ನಾನು ಮಾಡ್ತಾ ಇರ್ತೀನಿ. ಕಲಿಯೋದಂತೂ ನಿಲ್ಲಲ್ಲ. ಕಲಿತಾ ಬೇರೆ ಬೇರೆ ಮೈಲ್ ಸ್ಟೋನ್ಸ್ನ ರೀಚ್ ಮಾಡೋದು ಇಸ್ ಮೈ ಗೋಲ್ ಈಗ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಎಸ್, ಇದಿಷ್ಟು ಲಹರಿ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಮೊದಲ ಹಾಡು, ಮೊದಲ ಸಿನಿಮಾ, ಅದೆಲ್ಲದರ ಸಂಭ್ರಮವನ್ನು TV 9 ಜೊತೆ ಹಂಚಿಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV 9 ಬೆಂಗಳೂರು.